ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸ್ವಪ್ನಶಾಸ್ತ್ರ ಅಂತ ಒಂದಿದೆ. ಅಂದರೆ ನಮ್ಮ ಸ್ವಪ್ನದಲ್ಲಿ ಅಂದರೆ ಕನಸಿನಲ್ಲಿ ಏನು ಬೀಳುತ್ತೋ ಅದ್ರ ಮುಖಾಂತರ ಮುಂದೆ ನಮಗೆ ಒಳ್ಳೆಯದಾಗತ್ತಾ ಕೆಟ್ಟದಾಗತ್ತಾ, ಕೆಟ್ಟದಾದರೆ ಏನು ಪರಿಹಾರ ಮಾಡ್ಕೋಬೋದು, ಮತ್ತು ಒಳ್ಳೆಯದಾದರೆ ಏನು ಮಾಡ್ಕೋಬೇಕು, ಯಾವ ರೀತಿ ಒಳ್ಳೆಯದಾಗತ್ತೆ ಅನ್ನೋದನ್ನು ತಿಳಿಸ್ಕೊಡುವಂಥದ್ದೇ ಸ್ವಪ್ನಶಾಸ್ತ್ರ ಆಗಿರುತ್ತೆ. ಆ ಸ್ವಪ್ನಶಾಸ್ತ್ರದಲ್ಲಿ ನಾವು ಹಲವಾರು ರೀತಿಯನ್ನು ಕಾಣ್ತೀವಿ. ಅದರಲ್ಲಿ ನಾವು ಕಾಣುವುದರ ಅರ್ಥವನ್ನು ತಿಳ್ಕೊಂಡ್ರೆ ತುಂಬ ಒಳ್ಳೆಯದಾಗಿರುತ್ತೆ. ಇವತ್ತು ನಾನು ಜಿರಳೆ ಕಂಡ್ರೆ, ಅಂದರೆ ಜಿರಳೆ ಕಂಡ ತಕ್ಷಣ ಅದು ಒಳ್ಳೆಯದು ಅದು ಕೆಡ್ತು ಅಂತ ಹೇಳೋಕ್ಕಾಗಲ್ಲ. ಅದು ಯಾವ ರೀತಿ ಕಾಣುತ್ತೆ, ಯಾವ ರೀತಿ ನಮಗೆ ಕನಸಲ್ಲಿ ಬರುತ್ತೆ, ಅದ್ರ ಮುಖಾಂತರ ನಾವು ಅದು ಒಳ್ಳೆಯದೋ ಕೆಟ್ಟದೋ ಅಂತ ತಿಳ್ಕೊಬೋದು. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ, ಕನಸಿನಲ್ಲಿ ಜಿರಳೆ ಕಂಡ್ರೆ ಅದರ ಅರ್ಥ ಏನು ಅಂತ ತಿಳಿಸ್ಕೊಡ್ತೀನಿ. ಜಿರಳೆ ಅಂದರೆ ಅದು ರಾಹುಗ್ರಹದ ನಕಾರಾತ್ಮಕತೆಯ ಪ್ರಭಾವ ಅಂತ ಹೇಳ್ತೀವಿ. ಮತ್ತು ಇದು ಮನೆಯ ವಾಸ್ತು ದೋಷ ಏನಾದರೂ ಇದ್ದರೆ ಅದನ್ನು ಪ್ರತಿನಿಧಿಸುವಂಥದ್ದು. ನಾವು ಪ್ರತಿದಿನ ಜಿರಳೆಯನ್ನು ಮನೆಯಲ್ಲಿ ಇಡ್ತೀವಿ, ನೋಡ್ತೀವಿ. ಜಿರಳೆ ಕಂಡ್ರೆ ಅದಕ್ಕೆ ಔಷಧಿಗಳನ್ನ ಹಾಕ್ತೀವಿ, ಆವಾಗ ಅದು ಸಾಯಲ್ಪಡುತ್ತೆ. ಅದೇ ರೀತಿ ಮಾಡಿ ಅದನ್ನು ಸಾಯಿಸ್ತೀವಿ. ಆದರೆ ಕನಸಿನಲ್ಲಿ ಬಂದರೆ ಅದನ್ನು ಏನು ಮಾಡೋದಕ್ಕಾಗಲ್ಲ. ಕನಸಿನಲ್ಲಿ ಯಾವ ರೀತಿ ಬರುತ್ತೆ ಅದರ ಅರ್ಥ ಏನು ಅಂತ ನೋಡೋಣ ಬನ್ನಿ. ನಮ್ಮ ಪದೇ ಪದೇ ಕನಸಿನಲ್ಲಿ ಏನಾದರೂ ಕಂಡ್ರೆ ಮುಂದಿನ ದಿನಗಳಲ್ಲಿ ನಮಗೆ ಹಣಕಾಸಿನ ಪರಿಸ್ಥಿತಿ ಸರಿ ಇರಲ್ಲ, ದುಡ್ಡು ಕಾಸಿಗೆ ತೊಂದರೆ ಆಗ್ಬೋದು ಅನ್ನೋದ್ರ ಸೂಚನೆ ಆಗಿರುತ್ತೆ. ಜೊತೆಗೆ ಸಾಲ ಆಗ್ಬೋದು ಮತ್ತು ಅನಗತ್ಯ ಖರ್ಚುಗಳ ಮುನ್ಸೂಚನೆಯನ್ನು ಇದು ತಿಳಿಸ್ಕೊಡುತ್ತೆ. ಅಂದರೆ ಕನಸಿನಲ್ಲಿ ಜಿರಳೆಗಳೇನಾದ್ರು ಮತ್ತೆ ಮತ್ತೆ ಕಾಣಿಸ್ತಾನೆ ಇತ್ತು ಅಂದರೆ ಯಾವುದಾದ್ರೂ ಹೂಡಿಕೆ ಮಾಡಬೇಕು ಅಂತಿದ್ರೆ ಹೂಡಿಕೆ ಮಾಡೋದನ್ನು ತಡೆಯೋದು ಒಳ್ಳೆಯದು. ಯಾವುದ್ರ ಮೇಲಾದರೂ ಇನ್ವೆಸ್ಟ್ ಮಾಡ್ತಿದ್ರೆ ಅದನ್ನು ತಡೆಯೋದು ತುಂಬ ಒಳ್ಳೆಯದು. ವ್ಯವಹಾರ ಆಗಿರ್ಬೋದು, ಯಾವುದರನ್ನೇ ಮಾಡ್ತಿದ್ರು ಅಥವಾ ಯಾರಾದರೂ ದುಡ್ಡು ಕೇಳಿದರೆ ಅಥವಾ ಸಾಲ ಅಂತ ನೀಡ್ತಾ ಇದ್ರೂ ಕೂಡ ನೀವು ನೀಡೋದನ್ನು ಸ್ವಲ್ಪ ದಿನದ ಮಟ್ಟಿಗೆ ತಡೆದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದು ಮಾಡೋದ್ರಿಂದ ನೀವು ಮುಂದೆ ಇನ್ನು ಸಾಲದ ಸುಳಿಗೆ ಹೋಗ್ಬೋದು ಮತ್ತು ಅನಗತ್ಯ ಖರ್ಚುಗಳು ಅದರಿಂದ ಬರ್ಬೋದು. ಅದಕ್ಕೆ ಪರಿಹಾರನೂ ಕೂಡ ಮುಂದೆ ತಿಳಿಸ್ಕೊಡ್ತೀನಿ, ನೀವು ಕೇಳಿ ಪೂರ್ತಿ. ಅಥವಾ ನೆಕ್ಸ್ಟು ನಿಮ್ಮ ಮೇಲೆ ಜಿರಳೆ ಏನಾದರೂ ಹರಿದಾಡ್ತಾ ಇರುವಂತೆ, ನಿಮ್ಮ ಮೈ ಮೇಲೆ ಏನಾದರೂ ಬಿದ್ದಂತೆ ಕನಸೇನಾದರೂ ಕಂಡ್ರೆ ಅದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಯಾರೋ ಒಬ್ಬರಿಗೆ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಅಂತ. ಯಾರೋ ಒಬ್ಬರು ಅನಾರೋಗ್ಯಕ್ಕೆ ತುತ್ತಾಗ್ಬೋದು. ಯಾವುದೇ ಸಣ್ಣ ಪುಟ್ಟ ಕಾಯಿಲೆಗಳಾದರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡದೆ ವೈದ್ಯರನ್ನ ನೋಡಿ ಆರೋಗ್ಯದ ಕಡೆ ಗಮನ ಹರಿಸೋದು ತುಂಬ ಒಳ್ಳೆಯದು. ಒಂದು ಸಣ್ಣ ಪುಟ್ಟದ್ದು ಜ್ವರ ಬಂತು ಅಂತ ಏನೋ ಜ್ವರ ಅಂತ ಸುಮ್ಮನೆ ಆಗೋದು ಆ ಥರ ಎಲ್ಲ ಮಾಡಿ ಸಣ್ಣದ ಪುಟ್ಟದ್ದನ್ನು ಕಡೆಗಣಿಸ್ತಾನೆ ಹೋಗಿ ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ಪಡಿಸ್ಕೊಡೋದು ತುಂಬ ಒಳ್ಳೆಯದು. ಅನೇಕ ಜಿರಳೆಗಳೇನಾದರೂ ಒಟ್ಟಿಗೆ ಇರುವಂತೆ ಕಂಡ್ರೆ ಅಥವಾ ಮನೆಯಲ್ಲೆಲ್ಲ ಜಿರಳೆಗಳು ತುಂಬಿರುವಂತೆ ಏನಾದರೂ ಕನಸಲ್ಲಿ ಬಂದರೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ಹೆಚ್ಚಾಗಿದೆ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಅದು ನಿಮ್ಮ ಏಳಿಗೆಯನ್ನು ಸಹಿಸದೆ ಕೆಲವು ಗುಪ್ತ ಶತ್ರುಗಳು, ಅಂದರೆ ಜೊತೆಲೇ ಇದ್ಕೊಂಡು ಹಿತಶತ್ರುಗಳು ಅಂತ ಹೇಳ್ತೀವಲ್ಲ, ಅವ್ರ ಶತ್ರುಗಳು ಅಂತಲೇ ನಮ್ಗೆ ಗೊತ್ತಾಗೋದೇ ಇಲ್ಲ. ಆ ರೀತಿ ಶತ್ರುಗಳು ಅಂತ ಇರ್ತಾರಲ್ಲ ಅವರು, ಅಂದರೆ ನಮ್ಮ ಸ್ನೇಹಿತರು ಅಥವಾ ಬಂಧು ಬಳಗ ಅಂತ ತಿಳ್ಕೊಂಡು ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ, ಒಳಗಡೆನೆ ನಮ್ಮ ಹಿಂದೆನೇ ನಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡ್ತಿರ್ತಾರಲ್ಲ ಅಂಥವ್ರು ಏನೋ ಒಂದು ಕೆಟ್ಟ ಸಂಚನ್ನು ನಮ್ಮ ಸುತ್ತ ರೂಪಿಸ್ತಾ ಇದ್ದಾರೆ, ಏನೋ ಸಂಚು ಮಾಡ್ತಾ ಇದ್ದಾರೆ ಅನ್ನೋ ಸುಳಿವಾಗಿರುತ್ತೆ. ಅದನ್ನು ನಾವು ಯಾರು ಅಂತ ಕಂಡು ಹಿಡ್ಕೊಂಡು ಅದನ್ನು ಏನು ಮಾಡಬೇಕು ಅಂತ ನೋಡಿಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಅಕಸ್ಮಾತ್ ಒಂದು ವೇಳೆ ನೀವು ಕನಸಿನಲ್ಲಿ ಏನಾದ್ರು ಜಿರಳೆಯನ್ನು ಕೊಲ್ಲುತ್ತಿರುವಂತೆ ಕಂಡ್ರೆ ಅಥವಾ ಅದನ್ನು ಮನೆಯಿಂದ ಗುಡಿಸಿ ಹೊರಗೆ ಹಾಕ್ತಾ ಇರೋ ಥರ ಕಂಡ್ರೆ ಇದು ತುಂಬ ಶುಭ ಸಂಕೇತ. ಇದುವರೆಗೂ 3 ಅಶುಭವಾಗಿತ್ತು. ಆದರೆ ಕನಸಿನಲ್ಲಿ ಆ ಜಿರಳೆಯನ್ನು ಸ್ವಚ್ಛ ಮಾಡ್ತಾ ಇರೋದು, ಅದು ಜಿರಳೆಯನ್ನು ನಿರ್ನಾಮ ಮಾಡ್ತಾ ಇರೋದು. ಯಾಕಂದರೆ ಜಿರಳೆ ಅಂದರೆ ನಮ್ಮ ಮನೆಗೆ ಅದು ಒಳ್ಳೆಯದಲ್ಲ ಅಂತ ಅನ್ಕೋತೀವಿ. ಇನ್ನು ಅದು ಕನಸಲ್ಲಿ ಬಂದರೂ ಕೂಡ ಅದು ಒಳ್ಳೆಯದಲ್ಲ. ಆದರೆ ಆ ಜಿರಳೆಯನ್ನು ಗುಡಿಸಿ ಹೊರಗಡೆ ಹಾಕ್ತಾ ಇರೋದು, ಅದನ್ನು ಕ್ಲೀನ್ ಮಾಡ್ತಾ ಇರೋ ರೀತಿ ಕನಸಲ್ಲಿ ಬಂದರೆ ನಾವು ಜೀವನದಲ್ಲಿ ಏನೇ ಅಡೆತಡೆಗಳಿದ್ರೂ ಅದನ್ನು ನಿವಾರಿಸಿ ಶತ್ರುಗಳ ಮೇಲೆ ಜಯ ಸಾಧಿಸ್ತೀವಿ. ಯಾವುದಾದ್ರೂ ಒಂದು ಹಣಕಾಸಿನ ಯಾವುದಾದ್ರು ಬರೋದು ನಿಂತಿರ್ಬೋದು, ಅದು ಬರೋ ರೀತಿ ಆಗುತ್ತೆ. ಮಾನಸಿಕವಾಗಿ ಅಶಾಂತಿಯಿಂದ ಕೂಡಿದ್ರೂ ಕೂಡ ಶಾಂತಿಯನ್ನು ತಂದುಕೊಡುತ್ತೆ ಮತ್ತು ಹಣಕಾಸಿನ ಪರಿಹಾರಗಳನ್ನೂ ಕೂಡ ಅದು ನೀಡುತ್ತೆ. ಯಾವುದೇ ಸಮಸ್ಯೆಗಳಿದ್ರೂ ಅದು ನಿವಾರಣೆ ಮಾಡುತ್ತೆ ಅನ್ನೋದ್ರ ಸೂಚನೆ ಆಗಿರುತ್ತೆ. ಜೊತೆಗೆ ನಕಾರಾತ್ಮಕತೆ ಎನರ್ಜಿ ಏನಾದ್ರು ಇದ್ದರೆ ಅದನ್ನು ಕೂಡ ನಿವಾರಣೆ ಆಗುತ್ತೆ ಅನ್ನೋದ್ರ ಸೂಚನೆ ಆಗಿರುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಮೇಲಿರೋ 3 ರೀತಿ ಏನಾದರೂ ನಿಮಗೆ ಅಶುಭ ಸಂಕೇತಗಳು ಕಂಡ್ರೆ ತುಂಬ ಗಾಬರಿ ಆಗದೇ
ಆತ ಕನಸುಗಳು ಬಂದಾಗ ಮನೆ ದೇವರು, ಇಷ್ಟ ದೇವರು, ಆ ದೇವ್ರಿಗೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಏನಾದರೂ ತಪ್ಪು ಕಾಣಿಕೆ ಏನು ತಪ್ಪಾಗಿದ್ರೆ ತಪ್ಪು ಕಾಣಿಕೆಯನ್ನು ಕಟ್ತೀನಿ ಕಣಪ್ಪ ಅಂತ ಅಂದ್ಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡಿಸೋದು ಮತ್ತು ದೇವಸ್ಥಾನಗಳಿಗೆ ಹೋಗಿ ಬರೋದು. ಆ ರೀತಿ ಮಾಡಿದ್ರು ಕೂಡ ಮನೆಯಲ್ಲಿ ದೇವರ ನಾಮಸ್ಮರಣೆಯನ್ನು ಮಾಡೋದು, ಅಷ್ಟೋತ್ತರಗಳನ್ನ ಓದೋದು, ಮನೆಯಲ್ಲಿ ಜಪ ತಪ ಎಲ್ಲ ಮಾಡೋದು. ಅಂದರೆ ಜಪ ತಪ ಅಂದರೆ ಸನ್ಯಾಸಿಗಳ ರೀತಿಯಲ್ಲ, ಮನೆ ದೇವ್ರದ್ದು ಅಷ್ಟೋತ್ತರಗಳನ್ನ ಓದೋದು, ಆ ಥರ ಎಲ್ಲ ಮಾಡ್ತಾ ಬಂದರೆ ತುಂಬ ಶುಭವಾಗುತ್ತೆ ಅನ್ನೋದು, ಅದು ತುಂಬ ಶುಭ ಆಗ್ತದೆ. ಅಲ್ಲಿ ಅಡೆಯನ್ನು ಏನೋ ತೊಂದರೆ ಆಗ್ತಾ ಇರೋದನ್ನ ತಡೆಯುತ್ತೆ ಅನ್ನೋದು ತಡೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಇದಿಷ್ಟು ಜಿರಳೆ ಕಂಡ್ರೆ ಯಾವ ರೀತಿ ಶುಭ ಯಾವುದು ಅಶುಭ ಯಾವುದು ಅಂತ ತಿಳಿಸ್ಕೊಟ್ಟಿರೋ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.